ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ರೂಮಾಗೆಲ್ಲ ನಾನು ಎಲ್ಲೋದ ನನ್ನ ಗಂಡ ಎಲ್ಲೋದ ನನ್ನ ಗಂಡ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ರೆ ಹಾ ಬಂದ್ಬಿಟ್ಟು ಈ ನನ್ನ ಸೌತಿ ಮನೆಗೆ ಮನೆ ಕಂಡಿದ್ಯಾ ನಿನ್ ರೂಮಗೆ? ಹಾ ಎಷ್ಟು ಹೇಳಿದ್ರು ನೀನು ಬುದ್ಧಿ ಬರಕಿಲ್ಲಲ್ವಲ್ಲ? ರೀ ರೀ ಏನೇ? ಅಷ್ಟು ಹೇಳಿದೀನಿ ನಿಮ್ಗೆ, ಮಾನ ಮರ್ಯಾದೆ ಬಿಟ್ಬಿಟ್ಟು ಬಂದ್ಬಿಟ್ಟು ಇವಳು ರೂಮಾಗ ಮನೆ ಕಡಿದ್ರಲ್ವೇನ್ರಿ ನೀವು? ನಿಮ್ಗೆ ಎಷ್ಟು ಉಗುದ್ರು ಅಂದ್ರೆ ಬುದ್ಧಿ ಬರಕಿಲ್ವಾ? ಇವಳೇ ನಿಮ್ಮ ಹೆಂಡತಿ ಎಲ್ಲ ಮನೆ ಕೆಲಸದಳು ಅನ್ನೋದು ಮರ್ತ್ಬಿಟ್ರಾ? ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಇವಳು. ನೀವು ಅಷ್ಟು ಬೀರ್ನ ಎಲ್ಲ ಮರ್ತೋಗ್ಬಿಟ್ರ ನೀವು ಹೇಳಿ? ಹಾ ಅಯ್ಯೋ ಅಲ್ಲೇ ಬೆಳಗ್ಗೆ ಬೆಳಗ್ಗೆ ಯಾಕೆ ಕಿತ್ತಾಡ್ತಿದೀಯೋ? ನನಗೆ ಹಂಗೇನೆ. ಅಲ್ಲ, ಅದು ಅವಳು ರಾತ್ರಿ ಜೋರಾಗಿ ಗುಡುಗು ಸಿಡ್ಲೆಲ್ಲ ಬಡಿತಾ ಇತ್ತಲ್ಲ, ಭಯ ಆಗ್ತೈತ್ರಿ ಅಂತ ಹೇಳ್ಬಿಟ್ಟು ಮೆಸೇಜ್ ಆಗ್ತಿದ್ಲು. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನು ಬಂದೆ ಅಷ್ಟೇನೆ ಮಲಿಕಣನ ಅಂತ ಹೇಳಿ. ಅವಳಿಗೆ ಗುಡುಗು ಸಿಡ್ಲು ಅಂದರೆ ಜಾಸ್ತಿ ಭಯ. ಹಾಂ, ಅದಕ್ಕೆ ಬಂದೆ. ನಿನ್ಗೇನು ಭಯ ಇರಲ್ವಲ್ಲ, ನೀನು ಫುಲ್ ಧೈರ್ಯವಸ್ತೆ ಅಲ್ವಾ ನೀನು, ನಿಂಗೆ ಧೈರ್ಯವಂತೆ ನೀನು. ಅದಕ್ಕೆ ಬಿಡು, ನಿನ್ಗೇನು ಭಯ ಆಗಲ್ಲ ಅಂತ ನೀನು ಬೇರೆ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೆ. ಇನ್ನೇನು ಮಾಡಲಿ ನಾನು ತಾನೇನೆ, ಅದಕ್ಕೇನೆ ಸುಮ್ಮನೆ ಬಂದಿಲ್ಲಿ ಮಲ್ಕೊಂಡೆ. ಇಲ್ಲ, ನೀವು ಬೇಕಂತಾನೆ ಬಂದು ಮಲ್ಕೊಂಡಿದ್ರ ನೀವು. ನಿಮ್ಗೆ ಅವಳಂದ್ರೇನೆಯ ಪಿರಾಣ ಅಲ್ವಾ ನಿಮ್ಗೆ? ಅದಕ್ಕೆ ನೀ ಬಂದು ಮನಿಕೊಂಡ್ರದು. ನಮ್ಮ ಅಮ್ಮಂಗೆ ಹೇಳ್ದೆ, ಆ ನಾಲಾಯಕ್ಕೂ ಕಿತ್ತೋದಳು ಸರಿ ಇಲ್ಲ, 420 ಗಂಡನ ಬುಟ್ಟಿಗೆ ಹಾಕತ್ತಾಳೆ ಅಂದ್ರೆ ಕೇಳಲಿಲ್ಲ. ತಾಳಿ ಕಟ್ಟಿದ್ದಾದ್ಮೇಲೆ ಆಗಿದ ತಕ್ಷಣ ಏನಿಯ ಎಂಟಿ ಹೆಂಗಾಯ್ತಾಳೆ ನೋಡಿ. ಅದೆಲ್ಲ ನನಗಂತೂ ಗೊತ್ತಿಲ್ಲ. ಇವಳು ತಾಕ ನೀವು ಬಂದು ಮನೆ ಕಣದೇನಿಯ ದೊಡ್ಡ ತೆಪ್ಪು. ನೀವು ಯಾಕೆ ಬಂದು ಮನೆ ಕಳಕ್ ಹೋದ್ರಿ ಇಲ್ಲಿಗೆ? ಅವಳು ಎದ್ರಕೊಂಡು ಸಾಯ್ಲಿ, ನಿಮ್ಗೇನಾಗಬೇಕು? ಅವಳು ಮೆಸೇಜ್ ಹಾಕೋದ್ಲಂತೆ ರಾತ್ರಿ. ನನಗೆ ಗೊತ್ತಿಲ್ದಿದ್ದಂಗೆ ಏನಿಯಾ ಕರ್ಸ್ಕೊಂಡ್ರದ್ ನೋಡಿ ನಿಮ್ಮನ್ನ ಮಳ್ಳಿ ಥರ ನಾಟಕ ಮಾಡ್ಕೊಂಡು. ನೀವು ಬಂದಿರೋ ನೀನು ಎಂತನಿರ್ಬೇಡ ನೀವು. ಇರಿ, ಅದೇನಾಯ್ತದ ಆಗಲಿ, ಮಾಡ್ತೀನಿ ಅವಳಿಗೆ ಸರಿಯಾಗಿ ಮಾಡ್ತೀನಿ. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಆ ಬಡ್ಡಿನ. ಎಲ್ಲ ಹಾಳಾಗೋಗಳ ಏನು ಕತೆಯೋ ಗೊತ್ತಿಲ್ಲ. ನಾನು ಬಂದ್ಬಿಟ್ಟು ಈ ರೂಮಾಗ ಮನೆ ಕಂಡಿದ್ಯಾ ಅಂದ್ರೆ ನೀನು ಎಂತೋನಿರ್ಬೇಡ ನೀನು. ಅಯ್ಯೋ, ಚಿಕ್ಕ ವಯಸ್ಸೆಲ್ಲ ದೊಡ್ಡದು ಯಾಕೆ ಮಾಡ್ತೀಯ? ಅಯ್ಯಪ್ಪ ನೋಡು, ನಾನು ಮಲಗಿದ್ದೆ ರಾತ್ರಿ ಲೇಟ್ ಆಗಿತ್ತು. ಈಗ ಸುಮ್ಮನೆ ನೀನು ರಾತ್ರಿ ಮಲಗಿದ್ ಲೇಟ್ ಆಗಿತ್ತು ಅಂದ್ರೆ ಏನ್ರಿ ಅರ್ಥ? ಅಂದ್ರೆ ಲವ್ವಿ ಡಬ್ಬಿ ಮಾಡ್ಕೊಂಡು ರಾತ್ರಿ ಎಲ್ಲ ಎದ್ದಿದ್ರ ನೀವಿಬ್ರುನುವೆ? ಅಯ್ಯೋ ಅಯ್ಯೋ ಅಯ್ಯೋ, ಅವಳನ್ನ ಕಂಡ್ರಾಗಲ್ಲ. ಅವಳು ಮೂತಿ ನೋಡು, ಅವಳು ಮುಸುಡಿ ನೋಡು, ಅವಳು ಹೆಂಗವಳು ನೋಡು ಹಿಂಗವಳು ನೋಡು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ಬಿಟ್ಟು ಇವಾಗ ಅವಳ ಜೊತೆ ನೀನು ಲವ್ವಿ ಡಬ್ಬಿ ಮಾಡ್ಕೊಂಡು ಕುಂತಿದ್ದೀರಾ? ನಿಮ್ಗೆ ಏನು ತಗೊಂಡಾಗ್ಬೇಕು ಹೇಳಿ? ಅವಳು ಏನು ಸಂದಕವಳೆ ಅಂತ ಅವಳನ್ನ ಮನೆಯಿಂದ ಓಡಿಸೋ ಗಂಟ ನಂಗೆ ಸಮಾಧಾನನೇ ಇಲ್ಲ. ಆ ಬಿತ್ರಿ ಮನೆಯಾಳಿ ಎಲ್ಲೋಗವಳೆ? ನಾನು ಹುಡುಕ್ದೆ ಮನೆಯಾಗ ಕಾಣಿಸ್ಲಿಲ್ಲ. ಆ ಬಿತ್ರಿಗೆ ಸರಿಯಾಗಿ ಮಾಡ್ತೀನಿ, ನಿಮಗೂ ಮಾಡ್ತೀನಿ ಸರಿಯಾಗಿ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಎಂತ ಕೆಲಸ ಮಾಡ್ತಿದ್ದೀರಾ ನೀವು? ಏನಾರ ಮಾಡ್ಕೊಂಡು ಹಾಳಾಗೋಗು. ನನಗೇನಾಗಬೇಕು? ಈ ಮನೆ ಇವಳ್ದೆ. ಹಂಗೆ ನಿನಗೆ ಡೈವರ್ಸ್ ಕೊಟ್ಟಿರಲ್ಲ ಲೆಕ್ಕ ನಿನಗೆ. ನಿನಗೂ ನನಗೂ ಸಂಬಂಧನೇ ಇಲ್ಲ. ಏನಾದ್ರು ಚಡಿ ಕಿರ್ಚಾಡಿ ಏನಾರ ಮಾಡ್ಕ. ನನಗೆ ಸುಮ್ಮನೆ ಜಗಳ ಪಗಳ ಮಾಡ್ಕೊಳಕ್ಕೆ ನನಗೆ ಇಷ್ಟನೇ ಇಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇನ್ನೇನಿದ್ರು ನೆಮ್ಮದಿಯಾಗಿ ಮನೆ ಕಳೋದಷ್ಟೇ. ನನ್ನ ಹೆಂಡತಿ ಸ್ವಂತ ಮನೆ ಐತೆ. ನನ್ನ ಹೆಂಡತಿ 10 ಎಕರೆ ಜಮೀನು ಐತೆ. ಯಾಕೆ ಟೆನ್ಷನ್ ತಗೋಬೇಕು? ಇನ್ನೊಂದು ರೌಂಡ್ ಮನೆ ಕಳನ. ಅಮ್ಮ ಮಗಳು ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ತಲೆ ಹೊಡ್ಕೊಂಡು ಏನಾರ ಮಾಡ್ಕೊಳ್ಳಿ. ನನಗೆ ಏನಾಗಬೇಕು, ಅವ್ರು ಏನು ಮಾಡ್ಕೊಂಡ್ರು ಅಲ್ವಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಪ್ಪ ದೇವ್ರೆ, ಮನೆ ಕಳನ. ಹೇ ಮನ್ಯಾಳಿ, ನನ್ನ ಸೌತಿ ಎಲ್ಲೋಗಿದೆಯೇ? ಬಾರೆ ನಿನ್ಗೈತೆ ಬಾ. ಲೋಪರ್, ರಾತ್ರಿ ನನ್ನ ಗಂಡನ ಕರ್ಸ್ಕತಿಯೇನೆ ಬಾ ಅಂತ ಹೇಳ್ಬಿಟ್ಟು ನೀನು ರೂಮ್ಗೆ ನಿನ್ಗೈತೆ ಬೈಲಿ ಮನ್ಯಾಳಿ. ಹೇಳಿದೀನಿ ನಿನ್ಗೆ, ನಿನ್ ಮನೆ ಕೆಲಸದ ಥರ ಬಿದ್ದಿರ್ಬೇಕು ಅಷ್ಟೇ ನೀನು ಅಂತ ಹೇಳ್ಬಿಟ್ಟು. ಎಲ್ಲ ಅಳ್ಬಿದ್ದೋದ್ಲು ಬಾರೆ, ಎಲ್ಲ ಅಳ್ಬಿದ್ದೋಗಿದ್ಯಾ ಬಾ. ಐತೆ ಬಾ ನಿನ್ಗೆ. ಇವತ್ತು ನಿನ್ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಲಿಲ್ಲ ಅಂದ್ರೆ ನೀ ಕೇಳು. ಎಲ್ಲೋದ್ಲು ಬೆಳಿಗ್ಗೆ ನೀನಿಯ ರಾತ್ರಿ ನನ್ನ ಗಂಡನ ಕರ್ಸ್ಕೊಂಡವಳೆ ಮೆಸೇಜ್ ಹಾಕ್ಬಿಟ್ಟು. ಭಯ ಆಯ್ತದಂತೇಳು, ಭಯ ಸೀಮೆಗಿಲ್ದಿರ ಭಯ. ಇಷ್ಟು ದಿನ ಯಾರ ಜೊತೆ ಇತ್ತಿದ್ಲು ಮತ್ತೆ ಭಯ ಆದಾಗ ಈಗೇನೋ ನನ್ನ ಗಂಡ ಸಿಕ್ಕವನೇ. ಎಷ್ಟು ಹೇಳಿದ್ರು ಅವಳು ಬುದ್ಧಿ ಗೊತ್ತಿಲ್ವೇ? ಲೇ ಮನ್ಯಾಳಿ, ಎಲ್ಲಿ ಬಿದ್ದಿದೆಯೇ? ಯಾಕೆ ಯಾಕೆ ಹಿಂಗೆ ಬೆಳಿಗ್ಗೆ ರಂಪಾಟ ಮಾಡ್ತಿದ್ದೀಗ? ಏನಾಯ್ತು ನಿನಗೆ? ಏನಾಯ್ತು ಅಂತ ಬೇರೆ ಕೇಳ್ತೀಯ ನೀನು? ಆ ಮನೆಯಾಳಿ ರಾತ್ರಿ ನನ್ನ ಗಂಡು ಮೆಸೇಜ್ ಮಾಡ್ಬಿಟ್ಟು ರೂಮು ಕರ್ಸ್ಕೊಂಡವಳೆ ಗೊತ್ತಾ? ಹೌದೇ? ನೀನೇನು ಮಾಡ್ತಾ ಇದ್ದೆ? ಕಳಿಸ್ಬಾರ್ದಾಗಿತ್ತು. ನನಗೇನು ಹೇಳ್ಬಿಟ್ಟು ಕೇಳ್ಬಿಟ್ಟು ಏನಾರ ಇದು ಮಾಡ್ತಾಳ? ನನಗೇನಾರ ಹೇಳ್ತಾಳ ಅವಳು? ಇಲ್ಲ ನನ್ನ ಗಂಡು ಹೇಳ್ತಾನ. ನಾನು ಸಣ್ಣಕ್ಕೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಜ್ಞಾನ ಇಲ್ದಿದ್ದಂಗೆ. ನೋಡು, ಅವಾಗ ರಾತ್ರಿ ಮೆಸೇಜ್ ಮಾಡ್ಬಿಟ್ಟು ಗುಡುಗು ಸಿಡ್ಲು ನಂಗೆ ಭಯ ಆಯ್ತದ ಬಾ ಅಂತ ಕರ್ಸ್ಕೊಂಡವಳಂತೆ ಮಿಟ್ಟುಗಳಾಡಿ. ನಾನು ನಿನಗೆ ಹೇಳ್ದೆ, ಮನೆ ಕೆಲ್ಸಕ್ಕೆ ಬೇಕಾರೆ ಬ್ಯಾರೆ ಹುಡುಗಿನ ಸೇರಿಸ್ಕೊಳ್ಳೋಣ, ಈ ಮನೆಯಾಳಿ ಬ್ಯಾಡ ಕಣಮ್ಮ. ಆಸ್ತಿ ಬರೋದೆಲ್ಲ ಆಗ ನಮ್ಮ ಹೆಸರು ಬಂದ್ಬಿಟ್ಟೈತೆ. ಇನ್ನು ಬರೋ ಅಂಥದ್ದು ಏನೂ ಇಲ್ಲ. ಬಾಯಿ ಮುಚ್ಕೊಂಡು ಹೆಂಗೋನು ಆಯ್ತದೆ ಎಲ್ಲನೂ. ಕಳ್ಸಮ್ಮ ಈಚೆ ಕಡೆಗೆ ಅಂದರೆ ಫ್ರೀಯಾಗಿ ಸಿಕ್ಕವಳೆ ಮನೆ ಕೆಲಸಕ್ಕೆ ಅಂತ ಮಾಡಿಕೊಂಡಿದ್ಯಲ್ಲ. ನಿನಗೆ ನೀ ಏನು ತಗೊಂಡು ಹಾಕ್ಬೇಕು ಹೇಳು ನಾನು? ಎಲ್ಲ ಹೇಳಿದ್ದಾಯ್ತು ಕೇಳಿದ್ದಾಯ್ತು. ಹೆಂಗೆ ಹೇಳ್ತಾನೆ ನನ್ನ ಗಂಡ? ರಾತ್ರಿ ಎಲ್ಲ ನಾನು ನಿದ್ದೆ ಇಲ್ವೇ, ಸುಮ್ಮನೆ ಹೋಗು, ತೊಂದರೆ ಕೊಡಬೇಡ ಅಂತ ಹೇಳ್ತಾನೆ ಅಂತಂದರೆ ನಿಲ್ಲಿ ಅಕ್ಕ ರಾತ್ರಿ ಎಲ್ಲ ಲವ್ವಿ ಡವ್ವಿ ಮಾಡ್ಕೊಂಡು ಕುಂತಿರೋದು. ಆಮೇಲೆ ಒಂದು ಮಗನೂ ಹುಡ್ತದೆ, ನನ್ನ ಸೌತಿ ಮಗ. ಆ ಮಗನೂ ಎತ್ಕೊಂಡು ನಾನು ನೀನು ಆಟ ಆಡಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅಲ್ವಾ? ಹೂನಲ್ಲ ಮಗಳೇ, ತಿರುಗಿ ಮಗಗೀಗ ಆಗೋಗ್ಬಿಟ್ರೆ ಅಯ್ಯೋ, ಆಮೇಲೆ ಮಗಿನ ಮೇಲೆ ಆಸೆ ಉಟ್ಬಿಟ್ಟು ಇರೋ ಬರ ಆಸ್ತಿ ಎಲ್ಲನೂ ಬೇಕಾರೆ ಈ ನಿನ್ನ ಗಂಡನ ಹೆಸರಾಗಿರೋ ಆಸ್ತಿ ಎಲ್ಲನೂ ಬರ್ಕೊಟ್ಬಿಟ್ರೆ ಏಳು ಕತೆಯ. ಈ ಕೊಂತ್ರಿ ನನ್ನ ಮಗ ಎಲ್ಲವೂ ನೊಳಿಯ ಇನ್ನೆಲ್ಲವನೇ ಅವಳು ಮಗ ಆರಾಮಾಗಿ ನೆಮ್ಮದಿಯಾಗಿ ಮನೆ ಕಂಡವನೆ.
ಅವಳ ಹಾಳಾದವಳು ಎಲ್ಲೋದ್ಲ ಬೆಳಿಗ್ಗೆ ನೀನು ನಾಕಾಣೆ ಇವ್ನು ಮಾತ್ರ ಗೊರಕೆ ಹೊಡ್ಕೊಂಡು ಮನೆ ಕಂಡವ್ನಿ ಒಟ್ಟಿಗೆಲ್ಲನೂ ನಮಗೆ ತೊಣ್ಣೀರ್ ಬಟ್ಟೆ ಹಾಕಬೇಕಾಯ್ತದೆ ಮಾ ಇವ್ರನ್ನೆಲ್ಲ ನಂಬ್ಕೊಬಿಟ್ರೆ ನನ್ನ ತಲೆನಾಗೆ ಐಡಿಯಾನೇ ಬರಲಿಲ್ಲ ನೋಡಿ ಹಿಂಗೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ತಲೆನಾಗೆ ಹಂಗೆ ಒಂದೊಂದು ಐಡಿಯಾಗಳೇ ನೀವು ಓಡಕ್ಕಿಲ್ಲ ತಲೆ ಎಲ್ಲ ನೋವು ಬಂದ್ಬಿಟ್ಟು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಾಗ ಏನು ಮಾಡ್ತೀಗ ಇರು ಅಳಿ ಅಂದ್ರೆ ಅಳಿ ಅಂದ್ರೆ ಅಳಿ ಅಂದ್ರೆ ಏಳಿ ಅತ್ತೆ ಏನತ್ತೆ ಮನೆಗಿದ್ರೆ ಯವ್ವ ನನಗಂತೂ ನಿದ್ದೆ ಎಳಿತಾ ಐತೆ ಅಳಿ ಅಂದ್ರೆ ನೀವು ಅವಳ ಜೊತೆ ಇದ್ದೀರಾ ಅವಳ ಮೇಲೆ ನೀವು ಪಿರುತಿ ಉಕ್ಕಿ ಹರಿತಾಯ್ತಾ ನಿಮಗೆ ಇದೇನು ಅಂತ ಮಾಡ್ತಾ ಇದ್ದೀರಾ ನೀವು ಅವಳ ಜೊತೆ ಇದ್ದವಳಿಗೆ ಮಗವಿಗಾಗಿ ಆಮೇಗಿಂದೆಲ್ಲ ಹೆಚ್ಚಿಗೆ ಕಮ್ಮಿ ಆದರೆ ನೀವು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಅವಳನ್ನ ಮನೆ ಕೆಲಸಕ್ಕೆ ಅಂತ ತಾನೇ ಮಾಡಿಕೊಂಡ್ರದು ನೀವು ಹೋಗ್ಬಿಟ್ಟು ಅವಳ ಜೊತೆ ಇರೋಂಥದ್ದು ಏನೈತೆ ನೋಡಿ ಈಗ ಅದೆಲ್ಲ ಗೊತ್ತಿಲ್ಲ ನನ್ನ ಮಗಳು ಬೇಕು ಅಂದರೆ ನೀವು ಒಂದು ಕೆಲಸ ಮಾಡಬೇಕು ಇಲ್ಲ ಅಂದರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ ನೀ ಅಯ್ಯೋ ಆ ಥರ ಇಬ್ರದ್ದು ಬೆಳಿಗ್ಗೆಯಿಂದ ಇದೇನೇ ಆಯ್ತು ಸರಿ ಹೇಳತ್ತೆ ನಾನು ನಿದ್ದೆ ಇನ್ನೂ ಗೊತ್ತಾಯ್ತತೆ ಕಣ್ಣೆಲ್ಲ ಎಳಿತಾವೆ ಈಗ ಏನು ಮಾಡಬೇಕು ಅಂತ ಹೇಳತ್ತೆ ನೋಡಿ ನಿಮ್ಮ ಹೆಸರಿನಾಗ 10 ಎಕರೆ ಐತೆ ಅದ್ರಾಗ 2 ಎಕರೆ ಇವಾಗ ಮಾರಾಟ ಮಾಡ್ತಾ ಇದೀವಿ ಅಲ್ವಾ ಇನ್ನು 8 ಎಕರೆ ಇರ್ತದಲ್ಲ 4 ಎಕರೆ ನನ್ನ ಮಗಳ ಹೆಸ್ರಿಗೆ ಬರ್ಕೊಡಿ ನೀವು ನನ್ನ ಮಗಳು ಏನು ಪಾಪ ಮಾಡವಳೆ ಅವಳ ಹೆಸ್ರಿಗೆ ಒಂದು 4 ಎಕರೆ ಇರಲಿ ನಿಮ್ಮ ಹೆಸ್ರಿಗೆ ಒಂದು 4 ಎಕರೆ ಇರಲಿ 4 ಎಕರೆನಂತೆ 4 ಅಡಿ ಜಾಗನೂ ನಮ್ಮ ಹೆಸರಿನಾಗಿಲ್ಲ ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ ಯಾಕಳಿ ಅಂದ್ರೆ ನುಗ್ತಾ ಇದ್ದೀರಾ ಏನಾಯ್ತು ನನ್ನ ಮಗಳ ಹೆಸರಿಗೆ 4 ಎಕರೆ ಬರ್ಕೊಡಕ್ಕೆ ನಿಮ್ಮ ಕೈಲಾಗಕ್ಕಿಲ್ವಾ ಯಾಕೆ ಆಗಕ್ಕಿಲ್ಲತ್ತೆ 4 ಎಕರೆ ಯಾಕೆ 8 ಎಕರೆ ಬರ್ಕೊಂಡ್ಲಿ ಬಿಡಿ ನನಗೆ ಏನು ಬೇಜಾರಿಲ್ಲ ಅದು ನನ್ನ ಅಳಿಯ ಅಂದ್ರೆ ನಂಗೆ ಚೆನ್ನಾಗಿ ಗೊತ್ತು ಹೆಂಗೆ ನನ್ನ ಅಳಿಯ ಅಂತ ಹೇಳ್ಬಿಟ್ಟು ನನ್ನ ಮಗಳು ಸುಮ್ಮನೆ ಹೊರಚಾಡಿ ಕಿರ್ಚಾಡಿ ಮಾಡ್ತಾಳೆ ಅಳಿ ಅಂದ್ರೆ ನಿಮ್ಗೆ ಏನು ಅಭ್ಯಂತರ ಇಲ್ಲ ತಾನೇ ನನ್ನ ಮಗಳಿಗೆ 8 ಎಕರೆನೂ ಬರ್ಕೊಡ್ತೀರಾ ತಾನೇ ನನಗೇನು ಅಭ್ಯಂತರ ಇಲ್ಲತ್ತೆ ನೀವು ಎಷ್ಟು ಬೇಕಾದ್ರೂ ಪೇಪರ್ ತಗೊಬಿಟ್ಬಿಟ್ಟು ತಂದು ಕೊಡಿ ರೆಡಿ ಮಾಡಿಸ್ಬಿಟ್ಟು ಇಲ್ಲ ನಮ್ಮ ಮನೆಗೆ ಐತಲ್ಲ ಪೇಪರ್ನೇ ತಂದು ಕೊಡಿ ಸೈನ್ ಹಾಕ್ಬಿಟ್ಟು ಹಿಂಗೇನೇನಿಯಾ ನಿಮ್ಮ ಮಗಳ ಹೆಸರು ಪಾಠ 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 ಅಂತ ಬರೆದ್ಬಿಟ್ಟು ಹಂಗೇನೇನಿಯಾ ಕೊಟ್ಬಿಡ್ತೀನಿ ನಂಗೆ ಅವಶ್ಯಕತೆನೇ ಇಲ್ಲತ್ತೆ ನನಗೆ ನನ್ನ ಹೆಂಡತಿ ಅಷ್ಟೇ ಮುಖ್ಯ ಈ ಜಮೀನು ಗಿಮೀನೆಲ್ಲ ಅವಶ್ಯಕತೆ ಇಲ್ಲ ನಿನ್ನಂತ ಅಳಿ ಅಂದ್ರನ್ನ ಪಡೆದಿರ ನಾವೇನಿಯಾ ಪುಣ್ಯವಂತರು ಅಳಿ ಅಂದ್ರೆ ಪುಣ್ಯವಂತರು ನನ್ನ ಮಗಳಿಗೋಸಿ ಮುಂಗೋಪ ಶಾನೆ ಅದಕ್ಕಂಗೆ ಕಿತ್ತಾಡ್ತಾವಳೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವಳು ಯಾವಾಗೋ ಇದ್ದಿದ್ದೇನೆ ನೀ ಕಿತ್ತಾಟ ಪತ್ತಾಟ ಎಲ್ಲನೂ ನೀವು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನೇ ಏನಿಲ್ಲ ಸುಮ್ಕೆ ಹಂಗೆ ಅವಳಿಗೆ ಮುನ್ಸ್ ಶಾನೆ ಸರಿ ನಾವು ಪತ್ರ ಎಲ್ಲನೂ ಅವತ್ತು ಕೊಟ್ಟಿದ್ರಲ್ಲ ಪತ್ರ ಆ ಪತ್ರ ಹಂಗೆ ಐತಲ್ಲ ಅದೇ ಥರ ನೀನು ಪತ್ರ ಮಾಡಿಸ್ಕೊಂಡೆಲ್ಲ ರೆಡಿ ಮಾಡಿಸ್ಕೊಬಿಟ್ಟು ಬರೋದಾ ನಿಮ್ಗೆ ಹೆಂಗೆ ಬೋತದೋ ಹಂಗೆ ಮಾಡಿಸಿ ಅತ್ತೆ ಎಲ್ಲ ಸೈನ್ ಹಾಕ್ಬೇಕು ಹೇಳಿ ಅತ್ತೆ ನೀವು ಈ ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಬೇಕು ಅಂದ್ರೆ ಪಟ 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 ಅಂತ ಹಾಕ್ಬಿಡ್ತೀನಿ ಅತ್ತೆ ಅದು ನನ್ನ ಅಳಿಯ ಅಂದ್ರೆ ಅಯ್ಯೋ ಅಳಿ ಅಂದ್ರೆ ಪೇಪರ್ ರೆಡಿ ಮಾಡಿಸ್ಕೊಬಿಟ್ಟು ಬರ್ತೀನಿ ಅದೇನೇನು ಬರೆದವ್ರು ಅದೇ ಥರ ತಾನೇ ಮಾಡಿಸ್ಕೊಬಿಟ್ಟು ಬರ್ತೀನಿ ಒಳ್ಳೇದಾಗ್ಲಿ ಅತ್ತೆ ಗಾಡ್ ಬ್ಲೆಸ್ ಯು ಇದು ಬುದ್ಧಿವಂತರ ಲಕ್ಷಣ ಅಂತಂದ್ರೆ ನಿನ್ನ ಕಿರ್ಚಾಡೋದಲ್ವೇಲೆ ಮೂದೇವಿ ನೋಡು ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ಆಮೇಲೆ ಇವನು ಬೇಕಾರಿರಲಿ ಅವಳನ್ನ ಮನೆಯಿಂದ ಓಡಿಸ್ಬಿಡೋಣ ಸರಿನಾ ಈಗ ಪೇಪರ್ ರೆಡಿ ಮಾಡಿಸ್ಕೊಬಿಟ್ಟು ಬಂದು ಸೈನ್ ಹಾಕ್ಸ್ಕೊಳ್ಳೋಣ ಬಾ ಅವ ಹೆಂಗ್ ರೆಡಿ ಮಾಡಿಸ್ಕೊತೀಯ ಏನು ಪೇಪರ್ನ ಏನು ರೆಡಿ ಮಾಡಿಸ್ಕೊಂಡು ಏನು ಮಾಡೋಕ್ಕಾಯ್ತದೆ ಹೇಳು ಹೆಂಗ್ ರೆಡಿ ಮಾಡಿಸ್ಕೊಳ್ಳೋದು ಅವ್ರ ಮಾವು ಹೆಂಗ್ ರೆಡಿ ಮಾಡ್ಸೋನೋ ಪೇಪರ್ನ ಹಂಗೇನಿಯ ನಾನು ರೆಡಿ ಮಾಡಿಸ್ಬಿಟ್ಟು ನಿನ್ನ ಹೆಸ್ರು ಮಾಡ್ಸೋದು ಅಷ್ಟೇ ನೀನಿಯ ಇಲ್ಲೊಬ್ಬ ನನಗೆ ಗೊತ್ತು ಅವ್ನು ತಗೋಗ್ಬಿಟ್ಟು ಪೇಪರ್ ರೆಡಿ ಮಾಡಿಸ್ಕೊಬಿಟ್ಟು ಬರ್ತೀನಿ ಏನು ಮಾಡೋಕ್ಕಾಗಲ್ಲ ಸೈನೊಂದು ಹಾಕ್ಸ್ಕೊಬಿಡೋಣ ಸರಿನಮ್ಮ ಆಯಿತು ನೋಡ್ತಾ ಇರು ಈಗಲೇ ಈ ಕ್ಷಣನೇ ಹೋಗ್ಬಿಟ್ಟು ಮಾಡಿಸ್ಕೊಬಿಟ್ಟು ಬರ್ತೀನಿ ಪತ್ರನ ಆಮೇಲೆ ಇರೋದು ಮನೆಯಳಿ ಒಬ್ಬೊಬ್ರಿಗೂ ಸರಿಯಾಗಿ ಮಾಡ್ತೀನಿ ಬಿಡಕ್ಕಿಲ್ಲ ಹೂ ಕಣಮ್ಮ ನನ್ನ ಗಂಡನ ಹೆಸರಿನಾಗಿರೋದಕ್ಕಿನ್ನೂ ನನ್ನ ಹೆಸರಿನಾಗಿದ್ರೆ ನೀ ಚಂದ